ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಈಗ ನೋಡಿದ್ರಲ್ಲ ಚಿಲ್ಲಿ ಕಟ್ಟರು, ನಿಮ್ಮ ಮನೆಯಲ್ಲಿ ನೀವೇ ಮಾಡ್ಕೋಬೋದು ಈ ಥರ ಒಂದು ಸಿಂಪಲ್ ಆಗಿರೋ ಚಿಲ್ಲಿ ಕಟ್ಟರು. ಈಗ ನೋಡಿ, ನಾನು ಈ ಥರ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಇದು ಫುಡ್ಡು ಡೆಲಿವರಿ ಏನಾಗುತ್ತಲ್ಲ ಆ ಥರ ಒಂದು ಬಾಕ್ಸು. ಈ ಥರನೇ ತೊಗೊಳ್ಳಿ, ಓಕೆನಾ. ವುಡನ್ ಬಾಕ್ಸ್ ಆ ಥರ ಏನು ತೊಗೋಬೇಡಿ, ಯಾಕಂತಂದರೆ ಇದು ಸೇಫ್ಟಿ ಆಗಿರುತ್ತೆ ನಿಮಗೆ. ಇಲ್ಲಿ ನಾನು ಇದಕ್ಕೆ ಸೆಂಟ್ರಲ್ಲಿ ಹೋಲ್ ಮಾಡ್ಕೊತಿದ್ದೀನಿ. ಈ ಒಂದು ಕ್ಯಾಪ್ ಏನಿದೆಲ್ಲ, ಅಂದರೆ ಈ ಬಾಕ್ಸ್ ಕ್ಯಾಪ್ ಏನಿದೆಲ್ಲ, ಇದಕ್ಕೆ ಸೆಂಟ್ರಲ್ಲಿ ನಾನು ಹೋಲ್ ಮಾಡ್ಕೊತಿದ್ದೀನಿ. ಈಗ ಹೋಲ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು ನೀವು, ಇಷ್ಟು ಸ್ವಲ್ಪ ಭಾಳ ದೊಡ್ಡದಾಗಿರೋಂಥ ಹೋಲ್ ಮಾಡ್ಕೊಳ್ಳಿ. ಯಾಕಂತಂದರೆ ಡಿ ಸಿ ಮೋಟ್ರ್ ಏನಿರುತ್ತಲ್ಲ, ಅಂದರೆ ರೋಟೇಟಿಂಗ್ ಮೆಂಬರ್ ಅಂತ ಏನು ಹೇಳ್ತೀವಿ, ಅಲ್ಲಿ ಸ್ವಲ್ಪ ಮುಂದುಗಡೆ ಒಂದು ಸ್ಟೆಪ್ ಇರುತ್ತೆ. ಆ ಸ್ಟೆಪ್ಪನ್ನು ಹೊರಗಡೆ ಬರ್ಬೇಕು, ಅಂದರೆ ಕನೆಕ್ಟ್ ಮಾಡಿದ ಮೇಲೆ ಆ ಥರ ಮಾಡ್ಕೊಳ್ಳಿ. ಈಗ ನಾನು ಈ ಒಂದು ಹೋಲಿಗೆ ಪ್ಲಾಸ್ಟರ್ ಹಾಕ್ಕೊತಿದ್ದೀನಿ. ಇದು ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ಪ್ಲಾಸ್ಟ್ರು ಯಾಕೆ ಹಾಕ್ಕೊತಿದ್ದೀನಿ ಅಂತಂದರೆ, ಇದ್ರ ಮೇಲೆ ನಾನು ಫೆವಿಕ್ವಿಕ್ಕು ಯೂಸ್ ಮಾಡ್ತಿದ್ದೀನಿ, ಓಕೆನಾ. ಈಗ ಡೈರೆಕ್ಟ್ ನಾನು ಪ್ಲಾಸ್ಟಿಕ್ ಮೇಲೆ, ಅಂದರೆ ಹಿಂದುಗಡೆ ಬಾಕ್ಸ್ ಏನಿದೆ ಅಲ್ಲ ಅದ್ರ ಮೇಲೆ ಏನಾದರೂ ನಾನು ಫೆವಿಕ್ವಿಕ್ ಹಾಕಿ ಇದನ್ನು ಅಂಟಿಸಿದ್ರೆ ಅಂಟ್ಕೊಳ್ಳೋದು ಸ್ವಲ್ಪ ಕಡಿಮೆ. ಹಾಗಾಗಿನೇ ನಾನು ಇಲ್ಲಿ ಪ್ಲಾಸ್ಟರ್ ಯೂಸ್ ಮಾಡ್ತಿದ್ದೀನಿ. ಪ್ಲಾಸ್ಟರ್ ಯೂಸ್ ಮಾಡಿದರೆ ಸ್ವಲ್ಪ ಸ್ಟಿಕ್ಕು ಚೆನ್ನಾಗಾಗುತ್ತಂತ ನಾನು ಈ ಥರ ಮಾಡ್ಕೊತಿದ್ದೀನಿ. ಈಗ ನೋಡಿ, ನಾನು ಫೆವಿಕ್ವಿಕ್ ಹಾಕ್ಕೊಂಡಿದ್ದೀನಿ, ಈ ಥರ ಅಟ್ಯಾಚ್ ಮಾಡ್ಕೊತಿದ್ದೀನಿ ಬಾಕ್ಸಿಗೆ. ಈಗ ಅಟ್ಯಾಚ್ ಆಯ್ತು ನೋಡಿ, ಇಷ್ಟೇ ಸಿಂಪಲ್. ಈಗ ಇದನ್ನು ಸೈಡಿಗೆ ಇಟ್ಬಿಡೋಣ. ಈಗ ನಮಗೆ ಒಂದು ಕ್ಯಾಪ್ ಇರುತ್ತಲ್ಲ, ಅಂದರೆ ಒಂದು ವಾಟರ್ ಬಾಟಲ್ ಕ್ಯಾಪು, ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಈ ಥರ ಫುಲ್ ಪ್ಲೇನಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಂದು ಸೈಡಿಗೆ ಫೆವಿಕ್ವಿಕ್ನ ಅಂಟಿಸ್ಕೊಳ್ಳಿ. ಫೆವಿಕ್ವಿಕ್ನ ಅಂಟಿಸ್ಕೊಂಡು ಎರಡು ಬ್ಲೇಡ್ ಏನಿರುತ್ತಲ್ಲ, ಆ ಬ್ಲೇಡಲ್ಲಿ ಒಂದು ಬ್ಲೇಡ್ನ ಒಂದು ಸೈಡ್ ಹಚ್ಕೊಳ್ಳಿ. ಈಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಯಾವ ಥರ ಇದು ಮಾಡ್ಕೊಳ್ಳೋದಂತ. ಈ ಒಂದು ಬ್ಲೇಡ್ ಯೂಸ್ ಮಾಡುವಾಗ ಭಾಳಷ್ಟು ಕೇರ್ಫುಲ್ ಆಗಿರಿ. ನೀವು ಬೇರೆ ಏನಾದರೂ ಈಗ ಮಿಕ್ಸಿ ಬ್ಲೇಡ್ ಏನಿರುತ್ತಲ್ಲ ಆ ಥರ ನೀವು ಬೇರೆ ಥರ ಇನ್ನೂ ಮಾಡಿಫೈ ಮಾಡ್ಕೋಬೇಕಂತಂದರೆ ನೀವು ಮಾಡ್ಬೋದು. ಇಲ್ಲಿ ನಾನು ನಿಮಗೆ ಸಿಂಪಲಾಗಿ ಹೇಳ್ತಿದ್ದೀನಿ, ಓಕೆನಾ. ಇದನ್ನು ಹ್ಯಾಂಡಲ್ ಮಾಡುವಾಗ ಭಾಳಷ್ಟು ಕೇರ್ಫುಲ್ ಆಗಿರಿ, ಯಾಕಂತಂದರೆ ಭಾಳ ಶಾರ್ಪ್ ಆಗಿರುತ್ತೆ. ಇಲ್ಲಿ ನೋಡಿ, ನಾನು ಈ ಥರ ಅಂಟಿಸ್ಕೊತಿದ್ದೀನಿ. ಆ ಒಂದು ಕ್ಯಾಪಿಗೆ ಸೆಂಟ್ರಲ್ಲಿ ನಾನು ಒಂದು ಹೋಲ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಆ ಹೋಲ್ ಬಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಸೈಡಿಗೆ ಅಂಟಿಸ್ಕೋಬೇಕಾಗುತ್ತೆ. ಈ ಥರ ನೋಡಿ ನಾನು ಯಾವ ಥರ ಇದು ಮಾಡ್ತಿದ್ದೀನಿ. ಈ ಥರ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಥರ ರೆಡಿ ಆಯ್ತಿದು, ಓಕೆನಾ. ಈಗ ನಾವು ಆ ಒಂದು ಕ್ಯಾಪ್ ಏನಿರುತ್ತಲ್ಲ ಅದನ್ನು ಈ ರೋಟರ್ ಏನಿದೆಲ್ಲ ಇದಕ್ಕೆ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಅದ್ರ ಪಕ್ಕಕ್ಕೆ ಈ ಥರ ಮಾಡ್ಕೊಂಡು ಹಿಂಗೆ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. ಮಾರ್ಕ್ ಮಾಡಿಕೊಂಡು ಈಗ ಹೋಲ್ ಮಾಡಿದ್ದೀನಿ, ಓಕೆನಾ. ಈ ಥರ ಹೋಲ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಈ ಹೋಲಿಂದನೇ ನಾವು ಚಿಲ್ಲಿನ ಒಳಗಡೆ ಹಾಕೋ ಒಂದು ರೂಟ್ ಆಗಿರುತ್ತೆ ಇದು, ಓಕೆನಾ. ಈಗ ಈ ಒಂದು ಬ್ಲೇಡು ಏನು ಅಟ್ಯಾಚ್ ಮಾಡಿದ್ದೀವಲ್ಲ, ಇಲ್ಲಿ ನಾನು ಫೆವಿಕ್ವಿಕ್ ಹಾಕ್ಕೊತಿದ್ದೀನಿ. ಯಾಕಂತಂದರೆ ಅಲ್ಲಿ ಆ ಒಂದು ರೊಟೇಟಿಂಗ್ ಮೆಂಬರ್ ಏನಿದೆಯಲ್ಲ ಅದಕ್ಕೆ ಇದು ಸ್ಟಿಕ್ ಆಗಿರ್ಬೇಕು, ಫುಲ್ ಫಿಟ್ಟಿಂಗ್ ಆಗಿರ್ಬೇಕು. ಯಾಕಂದರೆ ಸ್ವಲ್ಪ ಲೂಸ್ ಆಯಿತು ಅಂತಂದರೆ ಹೊರಗಡೆ ಕಿತ್ಕೊಂಡ್ಬಂದ್ಬಿಡುತ್ತೆ, ಆ ಒಂದು ಫೋರ್ಸ್ ಹಂಗಿರುತ್ತೆ ಒಳಗಡೆ. ಸೊ ಹಂಗಾಗಿನೇ ಇಲ್ಲಿ ಫೆವಿಕ್ವಿಕ್ ನಾನು ಯೂಸ್ ಮಾಡ್ತಿದ್ದೀನಿ. ಈಗ ನೋಡ್ಬೋದು, ಇಷ್ಟು ಫ್ರೀ ಅಪ್ ಆಗಿ ರೊಟೇಟ್ ಆಗ್ತಿದೆ ಇದು. ಈ ಥರ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸರಿ. ಈಗ ಇದಾಯಿತು. ಈಗ ಹೊರಗಡೆ ಕೆಲಸ ಇದೆ. ಇದು ಏನಪ್ಪ ಅಂತಂದರೆ ಸ್ವಿಚ್ಚು ಮತ್ತು ಇನ್ನೊಂದು ಪವರ್ ಅಂದರೆ ಬ್ಯಾಟ್ರಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಯಾವುದು ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಈಗ ನಾನು ಒಂದು ಸ್ಮಾಲ್ ಸ್ವಿಚ್ ಯೂಸ್ ಮಾಡ್ತಿದ್ದೀನಿ, ಓಕೆನಾ. ಯಾಕಂತಂದರೆ ನೀವು ಕೆಲಸ ಮಾಡುವಾಗ ಆನ್ ಆಫ್ ಮಾಡ್ತಿರ್ತೀರಲ್ಲ, ಅದೇ ಥರ ಇಲ್ಲಿ ಸೇಮ್ ಮೆಥಡ್ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಒಂದು ಡಿ ಸಿ ಮೋಟ್ರಲ್ಲಿರುವಂಥ ಒಂದು ಪ್ಲಸ್ ಇಲ್ಲ ಮೈನಸ್ಸು ಯಾವುದಾದ್ರೂ ಒಂದು ವಯರ್ನ ಈ ಒಂದು ಸ್ವಿಚ್ಚಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ನಾನು ಡಬಲ್ ಪ್ಲಾಸ್ಟರ್ ಯೂಸ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಈಗ ನಾನು ನೆಕ್ಸ್ಟ್ ಬ್ಯಾಟ್ರಿ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಈ ಒಂದು ಡಬಲ್ ಪ್ಲಾಸ್ಟರ್ ಮೇಲೆ. ಇಲ್ಲಿ ನಾನು ಶೆಲ್ ಯೂಸ್ ಮಾಡ್ತೀನಿ. ಶೆಲ್ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ನೀವು ಆ ಥರ ಫಿಕ್ಸ್ ಮಾಡ್ಕೊಂಡಾಗ ಈ ಥರ ಬ್ಯಾಟ್ರಿ ಏನಾದರೂ ಡೌನ್ ಆಯ್ತು ಅಂತ ಅಂದರೆ ಚಾರ್ಜ್ ಏನಾದರೂ ಕಡಿಮೆ ಆಯ್ತು ಅಂತ ಅಂದ್ಕೊಳ್ಳಿ, ನೀವು ಶೆಲ್ ಮತ್ತೆ ಚೇಂಜ್ ಮಾಡ್ಕೋಬೋದು. ಈ ಥರ ನಾವು ರೀಚಾರ್ಜಬಲ್ ಅಂತ ಹೆಂಗೆ ಹೇಳ್ತೀವಿ ಅದೇ ಥರ ನೀವು ಗಡಿಯಾರಕ್ಕೆ ಆ ಥರ ಚೇಂಜ್ ಮಾಡ್ತೀರಾ, ಆ ಥರ ನೀವು ಬರೀ ಇಲ್ಲಿ ಇದು ಒಂದೇ ಚೇಂಜ್ ಮಾಡೋದು ಇರುತ್ತೆ. ಈಗ ನಾನು ಸ್ವಿಚ್ನ ಕೆಳಗಡೆ ಡಬಲ್ ಪ್ಲಾಸ್ಟರ್ ಮೇಲೆ ಸೆಟ್ ಮಾಡ್ಕೊತಿದ್ದೀನಿ. ಈಗ ವಯರ್ ಕನೆಕ್ಷನ್ ಎಲ್ಲ ನೀವು ನೋಡ್ಕೊಂಡ್ರಿ, ಜಸ್ಟ್ ಪ್ಲಸ್ಸು ಮೈನಸ್ಸು ಯಾವ ಥರ ಮಾಡ್ಕೊಂಡೆ ಅಂತ. ಈ ಥರ ಸಿಂಪಲಾಗಿ ನೀವು ಮಾಡ್ಕೋಬೋದು. ಈಗ ರೆಡಿ ಆಯ್ತು ನೋಡಿ. ನಾನೀಗ 2 ಚಿಲ್ಲಿ ಇದ್ದಾವೆ, ಚಿಲ್ಲಿ ತೊಗೊಂಡಿದ್ದೀನಿ. ಈಗ ನಿಮ್ಮ ಮುಂದೆ ಪ್ರಾಕ್ಟಿಕಲಾಗಿ ಆನ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ
ಈ ಒಂದು ಕ್ಯಾಪ್ನ ಟೈಟಾಗಿ ಮುಚ್ಕೊಳ್ಳಿ, ಓಕೆನಾ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಇನ್ನೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಆಮೇಲೆ ವಿಡಿಯೋ ಇಷ್ಟಾದರೆ ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಓಪನ್ ಮಾಡಿ ನೋಡೋಣ ಬನ್ನಿ. ಕಟ್ಟಿಂಗ್ ಆಯಿತು. ನೀವು ನೋಡ್ಬೋದು ಬ್ಲೇಡೂ ಏನಾಗಿಲ್ಲ, ಹಂಗೆ ಇದ್ದಾವೆ. ಈಗ ನೆಕ್ಸ್ಟ್ ಒಳಗಡೆ ನೋಡೋದಾದರೆ ನೋಡಿ ಒಳಗಡೆ ಎಷ್ಟು ಚಿಕ್ಕದಾಗಿ ಕಟ್ಟಾಗಿದೆ. ಭಾಳನೇ ಚೆನ್ನಾಗಿ ಇದು ವರ್ಕ್ ಆಗಿದೆ. ಇದು ನೋಡಿ, ಎಷ್ಟು ನಾವು ನಾರ್ಮಲಾಗಿ ಕೈಯಿಂದ ಕಟ್ ಮಾಡಿದ್ರೂ ಅಷ್ಟು ಇದಾಗಲ್ಲ, ಅಷ್ಟು ಚೆನ್ನಾಗಿ ಇದಾಗಿದ್ದಾವೆ. ಅಂದರೆ ಒಂದು ಚಿಲ್ಲಿ ಅನ್ನೋದೇ ಸ್ವಲ್ಪ ಡೌಟ್ ಬರುತ್ತೆ, ಆ ಥರ ಒಂದು ಚೆನ್ನಾಗಿ ಕಟ್ಟಾಗಿದೆ. ನೋಡಿ, ನೀವು ಮಾಡ್ಕೊಳಂಗಿದ್ರೆ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಭಾಳಷ್ಟು ಚೆನ್ನಾಗಿದೆ. ಏನಂದರೆ ಹ್ಯಾಂಡಲ್ ಮಾಡುವಾಗ ಕೇರ್ಫುಲ್ ಆಗಿರಿ ಅಷ್ಟೇ. ನೋಡಿ, ಏನಾಗಿಲ್ಲ, ಇದೂ ಹಂಗೆ ಇದೆ ರೋಟರು. ನೀವು ನಿಮ್ಮ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇದು ಭಾಳಷ್ಟು ಸೇಫ್ಟಿ ಇದೆ. ಆಮೇಲೆ ಈ ಥರ ಕ್ಯಾಪ್ ಇರೋ ಥರ ಮಾಡ್ಕೊಳ್ಳಿ. ಈಗ ಇನ್ನೊಂದು ಚಿಲ್ಲಿ ಇದೆ, ಅದನ್ನು ಟ್ರೈ ಮಾಡೋಣ ಬನ್ನಿ, ಅದನ್ನು ಕಟ್ ಮಾಡೋಣ. ಈ ಥರ ಬಾಕ್ಸ್ ಇರೋದು ನೀವು ಮಾಡ್ಕೊಂಬಿಟ್ರೆ ನಿಮ್ಮ ಸೇಫ್ಟಿ ಆಗಿರ್ತೀರ, ನಿಮಗೇನೋ ಪ್ರಾಬ್ಲಮ್ ಆಗೋಲ್ಲ. ಕ್ಯಾಪೂ ಫುಲ್ ಟೈಟ್ ಆಗಿರುತ್ತೆ, ಓಕೆನಾ. ಇದೇ ಥರ ನಿಮ್ಮ ಮುಂದೆ ವೀಡಿಯೋಸ್ ತರ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.